ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಮಹತ್ವವನ್ನು ತಿಳ್ಕೊಳ್ಳೋಣ. ಹಾಗೆ ಯುಗಾದಿ ಹಬ್ಬವನ್ನು ಯಾವ ಎಲ್ಲ ಕಾರಣಗಳಿಗೋಸ್ಕರ ಆಚರಣೆ ಮಾಡ್ತೀವಿ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಯುಗಾದಿ ಚೈತ್ರ ಮಾಸದ ಮೊದಲನೇ ದಿನ. ಭಾರತದ ಅನೇಕ ಕಡೆಗಳಲ್ಲಿ ಈ ದಿನ ಹೊಸ ವರ್ಷದ ಮೊದಲ ದಿನವಾಗಿದೆ. ಹೊಸ ವರ್ಷದ ಹಬ್ಬವಾಗಿ ಯುಗಾದಿಯನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಯುಗಾದಿ ಪದದ ಅರ್ಥವನ್ನು ತಿಳ್ಕೊಳ್ಳೋದಾದರೆ, ವ್ಯುತ್ಪತ್ತಿ, ಯುಗ, ಆದಿ ಅಂದರೆ ಹೊಸ ಯುಗದ ಆರಂಭ ಎಂದು ಅರ್ಥ. ಇನ್ನು ಸಾಂಪ್ರದಾಯಿಕ ಆಚರಣೆಗಳ ಬಗ್ಗೆ ನೋಡಿದಾಗ ಯುಗಾದಿ ಸಾಂಪ್ರದಾಯಿಕ ಹಬ್ಬವಾಗಿದೆ. ಪಂಚಾಂಗದ ಪೂಜೆ, ಬೇವು ಬೆಲ್ಲ ಸರ್ವೇ ಸಾಮಾನ್ಯವಾಗಿರುತ್ತದೆ. ಈ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಜೀವನದ ಕಹಿ ಸಿಹಿ ಎರಡನ್ನೂ ಅನುಭವಿಸಲೇಬೇಕು ಎನ್ನುವುದನ್ನು ನೆನಪಿಸಲು ಬೇವು ಬೆಲ್ಲವನ್ನು ತಿನ್ನುತ್ತಾರೆ. ಯುಗಾದಿ ಹೊಸ ವರ್ಷದ ಆರಂಭವಾದರೂ ಭಾರತದಲ್ಲಿ ಇದನ್ನು ಹಲವಾರು ಬಗೆಯಲ್ಲಿ ನಿರ್ಧರಿಸುತ್ತಾರೆ. ಯುಗಾದಿ ಬೇರೆಲ್ಲ ಹಬ್ಬಗಳಿಗಿಂತಲೂ ವಿಭಿನ್ನವಾಗಿದೆ. ಬೇರೆಲ್ಲ ಹಬ್ಬಗಳಲ್ಲಿ ಸಿಹಿ ತಿಂಡಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಸಿಹಿ ಜೊತೆ ಬೇವಿನ ಕಹಿಯನ್ನು ತಿನ್ನುವುದು ಯುಗಾದಿಯ ವಿಶೇಷತೆ. ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ಉತ್ತರ ಭಾರತದ ಕೆಲವೆಡೆ ಚಾಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡಲಾಗುತ್ತದೆ. ಯುಗಾದಿ ಹಬ್ಬವು ಅನೇಕ ಪೌರಾಣಿಕ ಹಾಗೂ ಐತಿಹಾಸಿಕ ವಿಶೇಷ ದಿನವಾಗಿದೆ. ಬ್ರಹ್ಮದೇವರು ಈ ಬ್ರಹ್ಮಾಂಡವನ್ನು ಚೈತ್ರ ಮಾಸದ ಮೊದಲನೆಯ ದಿನವೇ ಸೂರ್ಯೋದಯಕ್ಕೆ ಸರಿಯಾಗಿ ಸೃಷ್ಟಿಯನ್ನು ಮಾಡಿದ್ದರು. ಅದೇ ದಿನ ಬ್ರಹ್ಮದೇವರು ಗ್ರಹ, ನಕ್ಷತ್ರ, ಮಾಸ, ಋತು, ವರ್ಷಾಧಿಪತಿಗಳನ್ನು ಸೃಷ್ಟಿಸಿ ಕಾಲಗಣನೆಯನ್ನು ಆರಂಭಿಸಿದರಂತೆ. ಈ ದಿನವೇ ಎಲ್ಲ ಪ್ರಾಣಿ, ಪಕ್ಷಿ, ಪ್ರಾಣಿ ಸಂಕುಲಗಳು ಗ್ರಹಗತಿ ಮತ್ತು ಪ್ರಕೃತಿ ಚಲನೆವಲನೆಗಳು ಪ್ರಾರಂಭವಾದದ್ದು. ಬ್ರಹ್ಮದೇವರ ಹೆಸರಿನಿಂದಲೇ ಬ್ರಹ್ಮಾಂಡ ಎಂದು ಹೆಸರು ಬಂತು. ಚೈತ್ರ ಮಾಸದ ಮೊದಲನೇ ದಿನ ಪ್ರಾರಂಭಗೊಂಡ ದಿನವಾದ್ದರಿಂದ ಯುಗಾದಿ ಎಂಬ ಹೆಸರಿನಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಸೃಷ್ಟಿಕರ್ತ ಬ್ರಹ್ಮನನ್ನು ಪೂಜಿಸಲು ಯುಗಾದಿ ಅತ್ಯಂತ ಮಹತ್ವದ ದಿನವಾಗಿದೆ. ಯುಗಾದಿಯನ್ನು ನಾವು ಮನುಷ್ಯರು ಆಚರಿಸುವುದಲ್ಲದೆ ಪ್ರಕೃತಿಯೂ ಸಹ ಆಚರಿಸುತ್ತದೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿಯೇ ವಸಂತ ಋತು ಸಂಪೂರ್ಣವಾಗಿ ಆಗಮಿಸುವುದು ಎಂಬ ನಂಬಿಕೆ ಇದೆ. ಹಾಗಾಗಿ ಈ ಸಮಯದಲ್ಲಿ ಮರಗಳಲ್ಲೆಲ್ಲ ಹೊಸ ಎಲೆಗಳು ಚಿಗುರೊಡೆದಿರುತ್ತವೆ. ಇದೇ ಕಾರಣಕ್ಕಾಗಿ ಯುಗಾದಿ ಜನಗಳ ಮನದಲ್ಲಿ ಮತ್ತು ಪ್ರಕೃತಿಯಲ್ಲಿ ಹೊಸ ಹುರುಪನ್ನೇ ತರುತ್ತದೆ. ಯುಗಾದಿಯನ್ನು ಚಂದ್ರಮಾನ ಯುಗಾದಿ ಹಾಗೂ ಸೌರಮಾನ ಯುಗಾದಿ ಎಂಬ ಎರಡು ಹೆಸರುಗಳಿಂದ ಈ ಎರಡು ವಿಧಗಳಲ್ಲಿ ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಚಾಂದ್ರಮಾನ ಯುಗಾದಿ ಹೆಚ್ಚು ಆಚರಣೆಯಲ್ಲಿರುತ್ತದೆ. ಇನ್ನು ಹಬ್ಬದ ಆಚರಣೆ ನೋಡೋದಾದರೆ, ಯುಗಾದಿ ಹಬ್ಬದ ದಿನ ಜನರು ಸೂರ್ಯೋದಯಕ್ಕೂ ಮುಂಚೆನೇ ಎದ್ದು ಎಣ್ಣೆ ಸ್ನಾನ ಮಾಡುವುದು ಒಂದು ಪದ್ಧತಿ. ಯುಗಾದಿ ಹಬ್ಬದ ದಿನ ಹೊಸ ಬಟ್ಟೆಯನ್ನು ತೊಡುತ್ತಾರೆ. ಇದರಿಂದ ಜನರ ಮನಸ್ಸಿನಲ್ಲಿ ಹೊಸ ಭಾವನೆ ಹುಟ್ಟುತ್ತದೆ. ಮನೆ ಬಾಗಿಲಿಗೆ ತೋರಣಗಳನ್ನು ಕಟ್ಟಲಾಗುತ್ತದೆ. ಹಾಗೆ ದೇವರ ಪೂಜೆಗೆ ಬೇವಿನ ಚಿಗುರನ್ನು ನೈವೇದ್ಯವಾಗಿ ನೀಡುವುದು ಮತ್ತೊಂದು ಆಕರ್ಷಣೀಯವಾಗಿದೆ. ಬದುಕಿನಲ್ಲಿ ಸಿಹಿ ಕಹಿಗಳನ್ನು ಸಮನಾಗಿ ಸ್ವೀಕರಿಸಬೇಕೆಂಬ ಚಿಂತನೆಯಲ್ಲಿ ಯುಗಾದಿ ದಿನ ಬೇವು ಬೆಲ್ಲವನ್ನು ತಿನ್ನುವುದರಿಂದ ದೇಹ ವಜ್ರಕಾಯವಾಗುತ್ತದೆ ಎಂದು ವೇದಗಳಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆ ಯುಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣ ಮಾಡಬೇಕು. ಇದರಿಂದ ವರ್ಷ ರಾಶಿಯ ಫಲ, ಮಳೆ, ಬೆಳೆ, ಪ್ರತಿಯೊಂದು ಮಾಸದ ಫಲ ಮೊದಲಾದ ವಿಷಯಗಳನ್ನು ಮುಂಚಿತವಾಗಿ ತಿಳಿಯುವ ಅನುಕೂಲವಾಗುತ್ತದೆ. ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ತಮ್ಮ ಇಷ್ಟ ದೇವರ ದರ್ಶನವನ್ನು ಪಡೆದು ಈ ವರ್ಷ, ಹೊಸ ವರ್ಷ ನಮ್ಮ ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ಒದಗಿಸಿಕೊಡಲಿ ಎಂದು ಪ್ರಾರ್ಥಿಸುತ್ತಾರೆ. ಯುಗಾದಿಯ ರಾತ್ರಿ ಚಂದ್ರನನ್ನು ನೋಡಿದರೆ ಬಹಳ ಒಳ್ಳೆಯದು ಎಂದು ನಂಬಲಾಗಿದೆ. ಯುಗಾದಿಯ ಮಾರನೆಯ ದಿನ ಹೊಸತಡುಕು ಎಂದು ಆಚರಿಸುವ ಸಂಪ್ರದಾಯವು ಕೆಲವೆಡೆ ಇದೆ. ಈ ದಿನ ಏನು ಮಾಡುತ್ತೇವೆಯೋ ವರ್ಷ ಪೂರ್ತಿ ಹೀಗೆ ನಡೆಯುತ್ತದೆ ಎಂಬ ನಂಬಿಕೆ ಇದೆ. ಒಳ್ಳೆಯ ಕಾರ್ಯವನ್ನು ಮಾಡುವ ಮೂಲಕ ವರ್ಷವಿಡೀ ಒಳ್ಳೆಯದಾಗಲಿ ಎಂದು ಜನರೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮೂಲಕ ಸತ್ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ. ನಮ್ಮ ಜೀವನದ ಆಗುಹೋಗುಗಳಿಗೆ ಯುಗಾದಿ ಹಬ್ಬ ಒಂದು ಮೊದಲನೇ ಹೆಜ್ಜೆ ಆಗಿರುತ್ತದೆ. ವೀಕ್ಷಕರೇ, ಹಾಗೆ ಬೇವು ಬೆಲ್ಲವನ್ನು ಸೇವಿಸುವಾಗ ಹೇಳಿಕೊಳ್ಳಬೇಕಾದ ಮಂತ್ರ: ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಬ್ರಹ್ಮದೇವರಿಗೆ ಯುಗಾದಿ ಹಬ್ಬದಲ್ಲಿ ಮಾತ್ರ ಪೂಜೆ ಮಾಡುವ ಶಾಪವನ್ನು ಸಾಕ್ಷಾತ್ ಶಿವಪರಮಾತ್ಮರು ಬ್ರಹ್ಮದೇವರಿಗೆ ಕೊಟ್ಟ ಶಾಪವಾಗಿದೆ. ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮದೇವರನ್ನು ಈ ದಿನವಾದರೂ ಪೂಜಿಸಿ ಆರಾಧಿಸೋಣ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಧನ್ಯವಾದಗಳು.